ಇವತ್ತಿನ ರೆಸಿಪಿ ಮಕ್ಕಳಿಗೆ ಅಮ್ಮಂದಿರು ಬಾಕ್ಸ್ ಮಾಡಿಕೊಡೋರು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ಬೋದು. ಸ್ಪೆಷಲಿ ಮಕ್ಕಳು ಬೀಟ್ರೂಟ್ ಅಂದರೆ ತುಂಬಾ ಹಠ ಮಾಡ್ತಾರೆ ತಿನ್ನೋಕ್ಕೆ. ರೆಗ್ಯುಲರಾಗಿ ಕೊಟ್ಟರೆ ಅಂತ ಅವರು ಮೂಸಿನೂ ನೋಡಲ್ಲ, ತುಂಬ ಕಷ್ಟಪಟ್ಟು ತಿನ್ನಿಸ್ಬೇಕಾಗತ್ತೆ. ಸೊ ನನ್ನ ಮಗಳು ಹಾಗೆಯೇ ಅವ್ರಿಗೋಸ್ಕರ ಬಟ್ ಪೌಷ್ಟಿಕಾಂಶಗಳಿರುವಂಥ ಬೀಟ್ರೂಟ್ನ ಬಿಟ್ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ನಾವು ಮಾಡಿಕೊಡುವಂಥ ಬ್ರೇಕ್ಫಾಸ್ಟು ಅಥವಾ ಲಂಚಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ವೆರೈಟಿಯಾಗಿ ಅನಿಸುತ್ತೆ ವೆರೈಟಿ ಅಂತ, ಬಟ್ ವೆರೈಟಿ ಏನಿಲ್ಲ. ಬಟ್ ಅವರಿಗೆ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಶೇಪಲ್ಲಿ ಅಥವಾ ಡಿಫ್ರೆಂಟ್ ಕಲರಲ್ಲಿ ಮಾಡಿಕೊಟ್ರೆ ಅವ್ರಿಗೂ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ಮಕ್ಳಿಗೂ. ನಮಗೂ ಒಂಥರ ಅವ್ರು ಹೆಲ್ತಿ ಫುಡ್ ತಿಂತಾರಲ್ಲ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಅಂಥದ್ದೇ ಒಂದು ಒಳ್ಳೆ ರೆಸಿಪಿ. ಬೀಟ್ರೂಟ್ನ ಬಳಸ್ಕೊಂಡು ಗೋಧಿ ಹಿಟ್ಟಿಂದ ಒಂದು ಹಿಟ್ಟನ್ನ ಕಲಿಸ್ಕೊಂಡ್ರೆ ಪೂರಿ ಮತ್ತು ಚಪಾತಿ ಎರಡು ಮಾಡ್ಕೊಳ್ಳೋಂಥ ಒಂದು ಸಿಂಪಲ್ ರೆಸಿಪಿ. ಫಸ್ಟು ಒಂದು ದೊಡ್ಡ ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಂಡು ಗ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನೀರಿಲ್ದೇ ನುಣ್ಣಗೆ ಪೇಸ್ಟ್ ರೀತಿಲಿ ರುಬ್ಕೋಬೇಕಾಗತ್ತೆ. ನಂತರ ಪೇಸ್ಟ್ಗೆ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ. ತುಂಬ ಮೆತ್ತಗಿದೆ ಹಿಟ್ಟು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಮೆತ್ತಗೆ ಅದಕ್ಕೆ ಬಂದಿದೆ ಅನ್ನೋವಾಗ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 5-10 ನಿಮಿಷ ಸೈಡಿಗೆ ಎತ್ತಿಟ್ಕೊಬೇಡಿ. ನಂತರ ಹಂಗೈಗೆ ಎಣ್ಣೆ ಸವರ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ. ಚಪಾತಿ ದೊಡ್ಡಗೆ ಬೇಕು ಅನ್ನೋರು ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಉಂಡೆನ, ಚಿಕ್ಕದು ಬೇಕು ಅನ್ನೋರು ಒಂದು ಸ್ವಲ್ಪ ಚಿಕ್ಕದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ಮೀಡಿಯಮ್ ಸೈಜ್ ಮಾಡ್ಕೋತಾ ಇದ್ದೀನಿ. ನಂತರ ಪೂರಿ ಪ್ರೆಸ್ಸರ್ಗೆ ನಾನು ಈ ರೀತಿ ಬಟರ್ ಪೇಪರ್ ಅಥವಾ ಕವರ್ ಆ್ಯಡ್ ಮಾಡಿಕೊಂಡು ಎಣ್ಣೆ ಸವರ್ಕೊಂಡು ಆ ಮಾಡ್ಕೊಂಡಿರೋಂಥ ಉಂಡೆನ ಆ್ಯಡ್ ಮಾಡಿಕೊಂಡು ಜೆಂಟಲಾಗೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಚಪಾತಿಗೆ ಅಂತಂದರೆ ತೆಳ್ಳಗೆ ಪ್ರೆಸ್ ಮಾಡ್ಕೊಳ್ಳಿ, ಪೂರಿಗೆ ಅಂತಂದರೆ ಒಂದು ಸ್ವಲ್ಪ ದಪ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಈಸಿಯಾಗಿ ಬರುತ್ತೆ ಪ್ಲಾಸ್ಟಿಕ್ ಪೇಪರ್ ಅಥವಾ ಬಟರ್ ಪೇಪರಿಂದ. ಇಲ್ಲ ಅಂತಂದರೆ ನೀವು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡು ಚಪಾತಿನ ನಾರ್ಮಲಾಗಿ ಲಟ್ಟಿಸ್ಕೊಳ್ಳೋ ರೀತಿಲಿ ಇದನ್ನು ಕೂಡ ಹಿಟ್ಟು ಆ್ಯಡ್ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ನಾರ್ಮಲ್ ಚಪಾತಿ ಥರ ಕೂಡ ಬರುತ್ತೆ. ಬಟ್ ಎಣ್ಣೆ ಆ್ಯಡ್ ಮಾಡಿಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಲರ್ ಕಡಿಮೆ ಆಗ್ಬೋದು ಅಂತಷ್ಟೇ. ಇದನ್ನು ಚೆನ್ನಾಗಿ ಕಾದಿರೋಂಥ ಪ್ಯಾನ್ ಮೇಲೆ ಆ್ಯಡ್ ಮಾಡಿಕೊಂಡು ಎಣ್ಣೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಬೀಟ್ರೂಟ್ ಚಪಾತಿ ರೆಡಿ ಆಯಿತು. ನಂತರ ಪೂರಿಗೆ ನಾನು ಆಗಲೇ ಹೇಳ್ದಾಗೆ ಒಂಚೂರು ದಪ್ಪ ಒತ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಆ್ಯಡ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಉಬ್ಬು ಬರುತ್ತೆ, ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ವೀಡಿಯೋದಲ್ಲಿ ತೋರಿಸೋ ರೀತಿಲಿ ಈ ರೀತಿಯಾಗಿ ಉಬ್ಬು ಬಂದಮೇಲೆ ಒಂದು ಕಡೆ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಒಂಚೂರು ಕಲರೆಲ್ಲ ಚೇಂಜ್ ಆಗೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ನೋಡಿ ಪೂರಿ ಕೂಡ ರೆಡಿ ಆಯಿತು. ಇದೇ ಪ್ರೊಸೆಸ್ನ ನಾನು ರಿಪೀಟೆಡಾಗಿ ಮಾಡ್ಕೊಂಡಿದ್ದೀನಿ. ಚಪಾತಿ ಕೂಡ ಈಸಿಯಾಗಿ ಮಾಡ್ಕೋಬೋದು. ಬಟ್ ಓನ್ಲಿ ಚಪಾತಿ ಮಾಡ್ಕೋತೀರಾ ಅಂತಂದರೆ ಹಿಟ್ಟನ್ನ ಒಂಚೂರು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಾರ್ಮಲಾಗಿ ನಾನು ಯಾವ ರೀತಿ ತೋರಿಸ್ತೆ ಮೆತ್ತಗೆ ಆ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಓನ್ಲಿ ಪೂರಿ ಕೂಡ ಮಾಡ್ಕೋಬೋದು. ಸೊ ಈ ಯೂಸ್ಫುಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾವುದೇ ರೀತಿ ಚಟ್ನಿ ಅಥವಾ ಸಾಗು ಜೊತೆ ನೀವು ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟ್.